ಜೈಲಲ್ಲಿರೋ ದರ್ಶನ್ ಫೋಟೋ ಹೆಂಗ್ರಿ ವೈರಲ್ ಆಯ್ತು? ಇದ್ರಲ್ಲೇ ಗೊತ್ತಾಗುತ್ತೆ ಪೊಲೀಸ್ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ. ವಿಗ್ ಇಲ್ಲದ ಬೋಳುತ್ತಲೆ ದರ್ಶನ್ ಫೋಟೋ ವೈರಲ್. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತೊಮ್ಮೆ ಜೈಲನ್ನ ಸೇರಿದ್ದಾಯ್ತು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮತ್ತೆ 3 ರಾತ್ರಿ ಕಳೆದಿದ್ದು ಸಹ ಆಯ್ತು. ಯಾವುದೇ ವಿಐಪಿ ಟ್ರೀಟ್ಮೆಂಟ್ ಸಿಗದೆ ಕಂಗಾಲಾಗಿದ್ದಾರೆ. ಇನ್ನು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸುವಂತಹ ಮುನ್ನ ಪೊಲೀಸರು ಕ್ಲಿಕ್ಕಿಸಿದಂತಹ ಫೋಟೋಗಳು ಸಹ ಇದೀಗ ವೈರಲ್ ಆಗ್ತಾ ಇದೆ. ಜೈಲಿನೊಳಗೆ ತೆಗೆದಂತಹ ದರ್ಶನ್ ಫೋಟೋ ಹೊರ ಬಂದಿದ್ದು ಹೇಗೆ ಅಂತ ಹಿಂದೂ ಪರ ಹೋರಾಟಗಾರರಾದಂತಹ ಪುನೀತ್ ಕೆರೆಹಳ್ಳಿ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ವೈರಲ್ ಫೋಟೋದಲ್ಲಿ ದರ್ಶನ್ ತಲೆ ಬೋಳಿಸಿಕೊಂಡಿರುವಂತಹ ಲುಕ್ ನಲ್ಲಿ ನೋಡಬಹುದು. ದರ್ಶನ್ ಇತ್ತೀಚೆಗೆ ಮಹದೇಶ್ವರ ಬೆಟ್ಟಕ್ಕೆ ಭೇಟಿ ನೀಡಿ ಮುಡಿಯನ್ನ ಕೊಟ್ಟಿದ್ರು ಅಂತ ಸಹ ಹೇಳಲಾಗ್ತಿದೆ. ಇನ್ನು ದರ್ಶನ್ ಹೊಸ ಲುಕ್ ವೈರಲ್ ಆಗ್ತಾ ಇದೆ. ತರಹೇವಾರಿ ಕಾಮೆಂಟ್ಸ್ ಕೂಡ ಬರ್ತಾ ಇದೆ. ಅಭಿಮಾನಿಗಳು ಈ ಬಗ್ಗೆ ಬೇಸರವನ್ನ ಸಹ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಈ ಹಿಂದೆ ದರ್ಶನ್ ವಿಗ್ ಅನ್ನ ಹಾಕೊಳ್ತಾರೆ ಅನ್ನೋ ಸುದ್ದಿ ಕೂಡ ಆಗಿತ್ತು. ಇದೀಗ ವಿಗ್ ಇಲ್ಲದೆ ತಲೆಯನ್ನ ಬೋಳಿಸಿಕೊಂಡು ಲುಕ್ ಕೂಡ ಬದಲಾಗಿದೆ. ವೈರಲ್ ಫೋಟೋ ಬಗ್ಗೆ ಹಿಂದೂ ಮುಖಂಡ ಪುನೀತ್ ಕೆರೆಹಳ್ಳಿ ಟ್ವೀಟ್ ಅನ್ನ ಮಾಡಿದ್ದಾರೆ. ನಮ್ಮ ರಾಜ್ಯದ ಪೊಲೀಸ್ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಕೆಟ್ಟಿದೆ ಅಂದ್ರೆ ಜೈಲಿನಲ್ಲಿ ಮೊಬೈಲ್ ಬಳಕೆ ಇಲ್ಲ, ಆದ್ರೂ ಸಹ ಜೈಲಿನ ಒಳಗೆ ವೆಬ್ ಕ್ಯಾಮೆರಾದಲ್ಲಿ ತೆಗೆದಂತಹ ಫೋಟೋ ಹೊರಗೆ ಮಾಧ್ಯಮಗಳಿಗೆ ಬರುತ್ತೆ ಅಂದ್ರೆ ಅದು ಹೇಗೆ ಸಾಧ್ಯ ಅಂತ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಫೋಟೋ ಹೊರಗೆ ಬಂದಿದೆ ಅಂದ್ರೆ ಈ ಪೊಲೀಸ್ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ಕೂಡ ಹೇಳ್ತಿದ್ದಾರೆ. ಇದರ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ ಅನ್ನೋದು ಮನದಟ್ಟಾಗ್ತಾ ಇದೆ. ಮಾನ್ಯ ಡಿಜಿಪಿ MA ಸಲೀಂ ಅವರೇ ಕೂಡಲೇ ಈ ಫೋಟೋ ಹೊರಗೆ ಹಾಕಿದಂತಹ ನಿಮ್ಮ ಇಲಾಖೆಯವರ ವಿರುದ್ಧ ಕೂಡ ಕ್ರಮವನ್ನ ಜರುಗಿಸಿ ಅಂತ ಬರೆದುಕೊಂಡಿದ್ದಾರೆ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಜಾಮೀನನ್ನ ಪಡೆದು ನಿಟ್ಟುಸಿರು ಬಿಟ್ಟಿದ್ದಂತಹ 7 ಮಂದಿ ಆರೋಪಿಗಳು ಮತ್ತೆ ಜೈಲು ವಾಸವನ್ನ ಅನುಭವಿಸಬೇಕಾಗಿದೆ. ಆರೋಪಿಗಳನ್ನ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರಿಸಲಾಗಿದೆ. ಆರೋಪಿಗಳು ದಿನದ 24 ಗಂಟೆ 4 ಗೋಡೆಗಳ ನಡುವೆ ಕಾಲವನ್ನ ಕಳೀತಾ ಇದ್ದಾರೆ. ಕಾರಿಡಾರ್ನಲ್ಲಿ ವಾಕ್ ಮಾಡೋದಕ್ಕೆ ಕೂಡ ಅವಕಾಶ ಸಿಗ್ತಾ ಇಲ್ಲ. ಜೈಲು ಸಿಬ್ಬಂದಿ ಆರೋಪಿಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಇನ್ನು ಜೈಲಿನೊಳಗೆ ಇರುವಂತಹ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮುಖಾಂತರ ಅಭಿಮಾನಿಗಳಿಗೆ ಒಂದು ಸಂದೇಶವನ್ನ ಕೂಡ ರವಾನಿಸಿದ್ದಾರೆ. ಡೆವಿಲ್ ಸಿನಿಮಾ ವಿಚಾರವಾಗಿ ದರ್ಶನ್ ಸೂಚನೆಯನ್ನ ವಿಜಯಲಕ್ಷ್ಮಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ನನ್ನ ನಂಬಿ ಕನಸುಕೊಂಡಿರುವ ನಿರ್ದೇಶಕರ ಹಾಗೆ ನನ್ನ ಮೇಲೆ ಕೋಟ್ಯಾಂತರ ರೂಪಾಯಿ ಹಣ ಹೂಡಿರುವಂತಹ ನಿರ್ಮಾಪಕರ ಬೆಂಬಲವಾಗಿ ನಿಲ್ಲಬೇಕಾಗಿರೋದು ನನ್ನ ಆದ್ಯ ಕರ್ತವ್ಯ. ಹಾಗಾಗಿ ನನ್ನ ಡೆವಿಲ್ ಚಿತ್ರದ ಎಲ್ಲ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಸಾಗ್ಲಿ ಅನ್ನೋದು ಕೂಡ ನನ್ನ ಆಶಯ. ಹಾಗಾಗಿ ಅದಕ್ಕೆ ನನ್ನ ಸಂಪೂರ್ಣವಾದಂತಹ ಸಹಕಾರ ಇದೆ ಅಂತ ಕೂಡ ಈ ಮೂಲಕ ತಿಳಿಸ್ತಿದ್ದೇನೆ ಅಂತ ಹೇಳಿದ್ದಾರೆ.